ಬೆಟ್ಟಪ್ಪ ನನ್ನ ಜೀವನಕ್ಕೆ ಕೈಯಾಗಿದ್ದು ಬೆಟ್ಟಪ್ಪ. ಇಲ್ಲಿ ನಾನೊಂದು ಬಗೆದುಕೊಂಡರೆ ಅವಳೊಂದು ಮಾಡಿದಳು. ಅರಮನೆಯಲ್ಲಿ ಅಮೃತ ಕುಡಿಸಿದ್ದೆ. ಮುಂದೆ ತಪ್ಪು. ತಪ್ಪಿನ ತಿರುಳು ತಿದ್ದಿಕೊಳ್ಳಕ್ಕೆ ಇನ್ನು ಮುಂದೆ ಸಾಧ್ಯವಿಲ್ಲ. ಹಿಂದೇಕೋ ಅವಳ ಮುಖದಲ್ಲಿ ಮೋಸದ ಚಾಯಿ ನೀಡಿದೆ. ಅವಳನ್ನು ಬೆನ್ನು ಹತ್ತಿ ಅವಳು ಏನು ಮಾಡ್ತಾಳೋ ನೋಡಬೇಕು. ಇದೇ ಸರಿಯಾದ ಸಮಯ. ನರಹರಿ ಬೇರೆ ಮನೆಯೇನಿಲ್ಲ. ನಾನೀಗಲೇ ಇಲ್ಲಿಂದ ಹೊರಡಬೇಕು. ಈ ನರಹರಿ ಕಂಠ ವಿಷಯ ಎಲ್ಲಿಗೆ ಹೋಗುವೆ? ನನಗೆ ಬೇಸರವಾಗಿದೆ. ಅದಕ್ಕೆ 4 ದಿನ ನಾನು ನಮ್ಮೂರಿಗೆ ಹೋಗಿ ಬರ್ತೀನಿ. ಮನೆ ಬಿಟ್ಟು ಹೊರಗೆ ಕಾಲಿಟ್ಟ ಹೆಣ್ಣಿಗೆ ಮರಳಿ ಹೇಗೆ ತುಂಬಿಸ್ಕೊತಾರೋ ಆ ನಿನ್ನ ತಂದೆ ತಾಯಿ ಮಂಜುಳಾ ನಿನ್ನೆದೆ ಗೂಡಿನಲ್ಲಿ ತುಂಬಿಕೊಂಡಿರುವ ಜನ್ಮದ ಮಾರ್ಮ ಏನಿದೆ ಗೊತ್ತೋ? ಭಿಕಾರಿ ನನ್ನ ಮಜಾ ತೆಗೆದುಕೊಂಡು ಮರಳಿ ನನ್ನ ಶತ್ರುನ ಜೊತೆ ಹಾದ್ರದ ಜೀವನ ನಡೆಸಲು ಹೊರಟಿದೆಯಲ್ಲ ನೀನು ಹೆಣ್ಣು. ನಾನು ಅಲ್ಲಿಗೆ ಹೊರಟಿಲ್ಲ. ನಾನು ನಮ್ಮೂರಿಗೆ ಹೊರಟಿದ್ದೇನೆ. ಹೌದು, ಇದರೆಲ್ಲ ಕೇಳಲು ನೀನೇನು ತಾಳಿ ಕಟ್ಟಿದ ಗಂಡನಲ್ಲ. ಅಲೇ ನಿನಗೆ ಸಾವಿರಾರು ಸೋಗ ಹಾಕಿಕೊಂಡು ಈ ನಿನ್ನ ತುಟಿ ನಗುವಿನಿಂದ ನಿನಗೆ ಒಬ್ಬೊಬ್ಬರ ಕೊಂದು ಹಾಕುವ ಈ ನಿನ್ನ ಸೂಳಿಗೆ ಯಾರು ಗಂಡನಾಗಬೇಕು? ಸಮಾಜದ ಎದುರುಗಲ್ಲೇ ಹೊಡೆದು ನಮ್ಮಂತ ಯುವಕರ ಹೃದಯಕ್ಕೆ ಕೊಲ್ಲಿ ಇಟ್ಟು ಅದರಲ್ಲಿ ಮೈ ಚಲಾಯಿಸಿಕೊಳ್ಳೋ ನೀನು ಹೆಣ್ಣಲ್ಲ, ಹೆಮ್ಮೋರಿ. ಮಿಸ್ಟರ್ ನರಹರಿ, ನೋಡು, ಇದನ್ನೆಲ್ಲ ಕೇಳಲು ನಿನಗೆ ಹಕ್ಕು ಇಲ್ಲ. ನೋಡು, ನನ್ನಲ್ಲಿ ಯೌವನ ಇದೆ, ಸೌಂದರ್ಯ ಇದೆ. ಅದಕ್ಕೋಸ್ಕರ ನೀನು ನನ್ನ ಬೆನ್ನು ಹತ್ತಿದೀಯ. ಇದಕ್ಕಿಂತ ಮುಂಚೆ ನನ್ನ ಗುಣ ಹೇಗಿದೆ ಅಂತ ತಿಳಿಬಹುದಾಗಿತ್ತು. ತಿಳ್ಕೊಂಡಿಲ್ಲ, ಅದು ನಿನ್ನ ತಪ್ಪು. ತಪ್ಪು ನಂದು. ಗುಣ ಮರೆತು ಗೆಳೆತನ ಮಾಡು ಅನ್ನೋ ಮಾತು ಸತ್ಯ. ಇವತ್ತು ಆ ಬೆಟ್ಟಪ್ಪನ ಮಾತಿಗೆ ಮರಳಾಗಿ 3 ಕಾಸಿಗೆ ಮಾರಿಕೊಳ್ಳಲು ಹೊರಟಿದೆಯಲ್ಲ, ಈ ನಿನ್ನ ಮರ್ಯಾದೆಯನ್ನು ಅದನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡು ನರಹರಿ, ನಾನು ಸಾಯೋಕ್ಕೂ ಹೇಸವಳಲ್ಲ, ಪ್ರಾಣ ತೆಗಿಯೋಕ್ಕೂ ಹೇಸವಳಲ್ಲ. ನನ್ನಿಂದ ಯಾವ ಕೆಲಸನೂ ಆಗಿಲ್ಲ. ನೋಡು, ನಾನು ಹೋಗ್ತೀನಿ, ಬಿಡು. ಎಲ್ಲೋ ನಿನ್ನನ್ನು ತಡೆಯೋದಕ್ಕೆ ಮನಸ್ಸಿಲ್ಲ. ಇಷ್ಟು ದಿವಸ ಹಕ್ಕಿ ಅಂತೆ ಆಕಾಶದ ಹತ್ರ ಹಾರಾಡಿ ಬಂದೆ. ನೀನು ಹಾರು ಹಕ್ಕಿ, ಹರಿಯು ನೀರಿದ್ದಾಗೆ. ಅದೆಲ್ಲ ನಿನಗೆ ಮುಗಿಯಬೇಕು. ಏಯ್, ಯಾಕೆ ಬಡಬಡಿಸ್ತಾ ಇದೀಯಾ? ಪ್ರಾಣ ತೆಗಿತೀನಿ ಅಂತ. ನನ್ನಿಂದ ನಿನಗಾದ ನಷ್ಟ ಎಷ್ಟು ಹೇಳು? ಸದ್ಯದಲ್ಲೇ ನಿನ್ನ ಮುಖದ ಮೇಲೆ ಬಿಸಾಕಿ ಹೋಗ್ತೀನಿ. ಅಂದರೆ ನನ್ನಿಂದ ಶಾಶ್ವತವಾಗಿ ದೂರ ಹೋಗಬೇಕಂತ ಪ್ಲಾನ್ ಮಾಡಿದೆಯೋ? ಎಲ್ಲೋ ಇಲ್ಲಿಂದ ಹೋಗೋದು ನೀನಲ್ಲ, ನಿನ್ನ ಹೆಣ. ನೋಡು, ನಿನ್ನ ವೇದಾಂತ ಕೇಳುವ ಅವಶ್ಯಕತೆ ನನಗಿಲ್ಲ. ನನಗೆ ದಾರಿ ಬಿಡಿ, ನಾನು ಹೋಗ್ತೇನೆ. ನಿನ್ನನ್ನು ತಡೆಯೋದಕ್ಕೆ ಮನಸ್ಸಿಲ್ಲ. ಎಷ್ಟು ದಿವಸ ಹಕ್ಕಿ ಅಂತೆ ಆಕಾಶದ ಹತ್ರ ಹಾರಾಡಿ ಬಂದೆ. ಇಲ್ಲಿಗೆ ಮುಗಿಯಬೇಕು ನಿನ್ನ ಜೀವನದ ಜಂಜಾಟ.
ಇಲ್ಲಿಗೆ ಮುಗಿತು ಕ್ರಾಂತಿಗೆ ನಾಯಕಿ ಅವತಾರ. ಇವು ನಿಂತಿದ್ರೆ ಅದು ಎಷ್ಟು ಜನರನ್ನು ಬಲೆ ತೆಗೆದುಕೊಂಡ್ರೇನೋ ಇರಲಿ, ಇವಳ ಪಡೆದಿದ್ದೇ ಎಷ್ಟು. ಇಡೀ ರೋಡಿ ಸಾಮ್ರಾಜ್ಯನೇ ಸದೇ ಬೆಳಿಬೇಕೆಂದು ಪಣ ತೊಟ್ಟು ಹಠ ತೊಟ್ಟು ನಿಂತಿದ್ದಾನೆ ಈ ಡೇಂಜರ್ ಮ್ಯಾನ್ ರಾಹುಲೇ. ಸ್ವಾರ್ಥ ಜೀವನಕ್ಕಾಗಿ ತಮ್ಮನ ಬದುಕು ನನ್ನ ತಂದೆ ಸಾಯುವಾಗ ಆಸ್ತಿಯಲ್ಲಿ ಆಗಾಗಲೇ ಬೇಕು ಅಂತ ಬರೆದಿಟ್ಟು ಸತ್ತಿದ್ದಾನೆ. ಅವನ ದರ್ಪಕ್ಕೆ ಧಿಕ್ಕಾರ ಹಾಕಿ ಬೇರೆ ಕಡೆ ಹೋದರಾಯ್ತು. ಇಷ್ಟು ದಿನ ನೀನು ಎಲ್ಲಿಗೆ ಹೋಗಿ ಶಶಿಕ? ಮನೆ ಬಿಟ್ಟು ತಿರುಗಿದರೆ ಮನೆ ಗತಿ ಏನು? ಮನೆ ಬಿಟ್ಟು ತಿರುಗಿದ್ರೆ ಸುಲಭವಾಗಿ ಕೊಲೆ ಮಾಡಬೇಕು ಅಂತಾನಾ? ನೀನು ನನ್ನ ಅಣ್ಣ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ನನ್ನ ಪ್ರೀತಿಯನ್ನು ಏಕೆ ಕೊಂದು ಹಾಕಿದೆ ಹೇಳಣ್ಣ? ನಿನಗೇನೋ ಅನ್ಯಾಯ ಮಾಡಿದ್ದೆ. ನನ್ನ ಆಸ್ತಿ ನನಗೆ ಬೇಕು ಅಂತ ಹೇಳಿದ್ರೆ ನಾನೇ ಸಹಿ ಮಾಡಿ ದೂರ ಹೋಗುತ್ತಿದ್ದೆ. ಮತ್ತೊಬ್ಬರ ಹೇಳಿಕೆಯ ಮೇಲೆ ಅಪವಾದ ಹೊರಿಸುವುದ ಖುದ್ದಾಗಿ ನೀನೇ ಪೊಲೀಸರಿಗೆ ಹೋಗಿದ್ದೇನು? ಅದು ರೇಪ್ ಕೇಸ್ ಅಂತ ನಿನ್ನ ಮುಖಕ್ಕೆ ಒಡೆದು ತೋರಿಸುತ್ತಾರೆ. ಯಾಕೆ ಸುಳ್ಳು ಹೇಳ್ತೀಯ? ಪೊಲೀಸರ ರಿಪೋರ್ಟ್ ಆಗಿರ್ಬೋದು, ಆದ್ರೆ ಸತ್ತು ಹೋದ ಮುನಿಯ ಸುಳ್ಳು ಹೇಳಲ್ಲ. ಅದೆಲ್ಲ ಮುಗಿದು ಹೋದ ಕತೆ. ನೀನು ಇನ್ನು ಮನೆಯಲ್ಲಿ ಇದ್ದುಕೊಂಡು ನಾನು ಹೇಳಿದ ಹಾಗೆ ಕೇಳಬೇಕು. ಅವರಿದ್ದರೆ ಹೇಳಿದರೆ ತಲೆ ಕೆಡಿಸಿಕೊಳ್ಳಬೇಕು. ನಾನೆಲ್ಲ ಚಿಕ್ಕ ಹುಡುಗನಲ್ಲ, ಇಡೀ ಹಳ್ಳಿಗೆ ಗೊತ್ತಾಗಿದೆ ನೀನು ಎಂತವನಂತ. ನನ್ನ ಕಣ್ಣಿಗೆ ಬೆನ್ನ ಸೌರಿ ನಿನ್ನ ಕರಮತವನ್ನು ತೋರಿಸಬೇಡ. ಮೊದಲು ಈ ಆಸ್ತಿಯಲ್ಲಿ ಭಾಗವಾಗಲೇಬೇಕು. ಆಸ್ತಿಯ ಭಾಗ ಇದರಲ್ಲಿ ಭಾಗ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಪಾಳೆಗಾರ ಮನೆತನದಲ್ಲಿ ಒಡೆಯುವುದು ಸಾಧ್ಯವಿಲ್ಲ. ನಾನು ಕೈ ಹಾಕಿದರೆ ನಿನ್ನನ್ನು ಕುತ್ತಿಗೆ ಸಿಗಿ ಕೊಂದು ಬಿಡುವೆ. ಕತ್ತರಿಸಬೇಕಾಗಿತ್ತು ನನ್ನ ಕೈಗಳಲ್ಲ, ನಿನ್ನ ಶಿರವನ್ನು. ನನ್ನ ತಂದೆ ಎರಡು ಭಾಗ ಆಗಬೇಕಂತ ಬರೆದಿಟ್ಟು ಸತ್ತಿದ್ದಾನೆ. ನನ್ನ ಬಾಲವನ್ನು ನಿನಗೆ ಹೇಗೆ ಕೊಡಲಿ? ನನ್ನ ಮನೆ ವಕೀಲರಿಗೆ ಎಲ್ಲ ಗೊತ್ತಿದೆ. ನಾನು ನನಗೆ ಹಿರಿಯ ಮಗ. ನಾನು ಕೇಳ್ತೀಯಾದರೆ ನೀನು ಇಲ್ಲಿಂದ ಮನೆ ಬಿಟ್ಟು ಹೋಗಿಬಿಡು. ಮನೆ ಬಿಟ್ಟು ಯಾರು ಹೋಗುತ್ತಾರೋ ನೀನೇ ನೋಡುವಂತೆ. ನಾನಂತೂ ನಿನ್ನ ಹೇಷ ಕಾಲದಲ್ಲಿ ಪಾಲುಗಾರನು ಆಗಲಾರೆ.
ನೀನು ಮಾಡಿದ್ದು ನೀನೇ ಅನುಭವಿಸು. ನಿನ್ನ ಜೀತವೇ ಮುಗಿದಿರುವಾಗ ನಾನೇನು ಮಾಡಲಿ? ಮೊದಲು ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊ. ನಾನಿನ್ನು ಬರುತ್ತೇನೆ. ನೆನೆ ಬದಿದಿದ್ರು ಇಷ್ಟಕ್ಕಾದ್ರೂ ಶಾರದಾ, ನಿನ್ನ ಗಂಡ ಬರೋದು ಇನ್ನು ತುಂಬಾ ಲೇಟು. ಅದಕ್ಕೆ ಸಮಯವನ್ನು ನೋಡು. ಮೊದಲು ಬಂದಿರುವ ಕಾರಣ ಏನು ಅಂತ ತಿಳಿಸು. ಸುಮ್ಮನೆ ಸುದ್ದಿ ಬೆಳೆಸಿದ್ರೆ ಪ್ರಯೋಜನವಿಲ್ಲ. ಅದು ಏನು ಅಂತ ಮೊದಲು ಹೇಳು. ಹಿಂದೊಮ್ಮೆ ನಿನ್ನ ಅವಮಾನಕೊಂಡು ಗೋಡೆ ಮಡಿಯಲ್ಲಿ ಕೊಂತು ಗಿಡಗನಂತೆ ಆಗಿದ್ದೇನೆ. ಅದನ್ನು ಕಣ್ಣಿಟ್ಟರೆ ಭೇಟಿ ಆಡದೆ ಬಿಡುವುದಂತ ಏನು ಹೊಗಳಕ್ಕೆ ಬಂದಿರುವೆ? ಹೊಲಸು ತುಂಬಿಕೊಂಡಿರುವ ಈ ನಿನ್ನ ದೇಹಕ್ಕೆ, ಮಲಮೂತ್ರ ವಿಸರ್ಜನೆಯಿಂದ ತುಂಬಿಕೊಂಡಿರುವ ಈ ನಿನ್ನ ದೇಹವೇ ಗಲೀಜಾಗಿರ್ಬೇಕಾದ್ರೆ ಮೊದಲು ನಿನ್ನದೇನುವುದನ್ನು ಅರ್ಥಕೊಂಡು ತಿಳಿದುಕೋ. ಆ ನಂತರ ಗೊತ್ತಾಗುತ್ತೆ ಒಳ್ಳೆ ಮನಸ್ಸಿನ ಬದಲಾವಣೆ ಏನು ಅಂತ. ಹಾ, ನೀನೇನು ಅಕ್ಕ ಮದುವೆನಲ್ಲ. ನಾನಿನ ಉಪದೇಶ ಕೇಳಿ ಪರಿಸ್ಥಿತಿಯಾಗಿ ಬಂದ ಯೋಗಿನಿಯೂ ಅಲ್ಲ. ನಿನ್ನ ಮೇಲೆ ಮೋಹಕೊಂಡು ಭೋಗಿಸಲು ಬಂದ ಭೋಜರಾಜನ ಇದ್ದಂತೆ. ಹೆಣ್ಣು ಸಹನಾಶೀಲಳು. ಈ ಹೆಣ್ಣಿನ ತಂಟೆಗೆ ಏನಾದ್ರೂ ಬಂದಿದ್ದೆ ಆದ್ರೆ ಕಾಲಲ್ಲಿರುವುದನ್ನ ಕೈಗೆ ಹಿಡಿದುಕೊಳ್ಬೇಕು. ಈ ಬಯಲು ಸೀಮೆಯಲ್ಲಿ ಈ ಸಿಂಹದ ಮರಿಯನ್ನು ಸೋಲಿಸಿದವರು ಇನ್ನುವರೆಗೂ ಯಾರೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಅವನಿಗೆ ಸವಾಲಾಗಿ ಮಾತನಾಡ್ತೀಯೋ? ಗೊತ್ತು ಹೆಣ್ಣೆ, ನಿನ್ನಂತ ವೀರವರ್ತರ ಸತ್ತಿದ್ದು ಸೂರುತನದಿಂದ ಅಲ್ಲ, ನಮ್ಮಂತರ ಕೈಯಲ್ಲಿ ಸಿಕ್ಕು ಹೇಡಿತನದಿಂದ. ನಿಮ್ಮಂತ ನೇಚರಿಗೆ ಹೆದರುವ ಹೆಣ್ಣು ನಾನಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಅವರಿಗೆ ಹೋಗಿ ಬಂಧನ ಆಗಿಲ್ಲ. ನಿಮ್ಮಂತವರ ಕೈವಾಡದಿಂದ್ರೆ ಅವಳನ್ನ ಬಂಧಿಸಿದ್ದು. ಅಂದಾಗ ಇಂದು ನೀನೇನಾದ್ರೂ ನನ್ನನ್ನು ಬಂಧಿಸಲಿಕ್ಕೆ ಬಂದಿದ್ದೆ ನಿನ್ನನ್ನ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ನನ್ನ ಗಂಡ ಧೀರನಾಗಿ ಬರ್ತಾನೆ, ಅದನ್ನ ನೆನಪಲ್ಲಿಟ್ಕೋ. ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ನಾದವನ್ನು ನೀಡು ಹೆಣ್ಣು ಕನ್ನಡ ವೀರ ರಾಣಿ ಅಂತ ಕರೆಸಿಕೊಳ್ಳಲು ಈ ನರಹಂತಕ ಎಂದೂ ಬಿಡುವುದಿಲ್ಲ. ಯಾಕಂದರೆ ಆ ನಿಮ್ಮ ಅಣ್ಣನ ಹೊಲದ ಕಾಗದ ಮರಳಿ ಸಿಗಬೇಕಾದರೆ ಈ ಮರಳಿನ ಕೊರಳಿನ ನಾದಕ್ಕೆ ಒಂದು ದಿನವಾದ್ರೂ ಸರಗ ಹಾಸಲೇಬೇಕು. ಏನಂತೀಯ? ಹೊಲವನ್ನ ಮಾರ್ಕೋತೀಯನು, ಮಾರ್ಕೊ ಹೋಗು. ಆ ಹೊಲವನ್ನ ಹೇಗೆ ಬಿಡಿಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಂತವರ ಸದೆ ಬಿಡಲಿಕ್ಕೆ ನನ್ನ ಗಂಡ ಗಂಡು ಗಲಿ ಸಿದ್ದಿರೋ ಹುಲಿಯಾಗಿ ಬರ್ತಾನೆ. ಹೋಗೋ ಇಲ್ಲಿಂದ. ಇನ್ನು ಹೊತ್ತು ಇಲ್ಲೇ ನಿಂತಿದ್ದೆ ಆದ್ರೆ ನಿನ್ನ ರುಂಡವನ್ನೇ ಚಂಡಾಡಿ ಚಾಮುಂಡಿ ಆಗಬೇಕಾಗತ್ತೆ.
ರೋಂಡ ಚೆಂಡಾಡಲು ರೋಂಡ ಚೆಂಡಾಡಲು ಅವನಲ್ಲ ಪರಶುರಾಮನಲ್ಲ, ಇದು ಕಲಿಯುಗ. ಇಲ್ಲಿ ಸೂರ್ಯತನ ತೋರಿಸಿದ್ರೆ ಸಂಜೆ ಅನ್ನೋದ್ರ ಒಳಗಾಗಿ ಸೂಟ್ ಮಾಡಿ ಬಿಸಾಕಿ ಬಿಡ್ತೇನೆ. ಮಾತಿನಿಂದ ಮದ್ದು ಹಾಕಿಸಿ ಇಲ್ಲಿ ಮುಗಿಸಬೇಡ. ನನಗೆ ಬೇಕಾಗಿದ್ರೆ ಇವತ್ತು ತೆಗೆದುಕೊಂಡು ಮಜಾ ಮಾಡುವೆ. ಬಾರಲೇ ನಿನ್ನ ಅಕ್ಕ. ಹೇಳಿ, ಈ ಪಾಪಿಯ ಮೇಲೆ ನಿನ್ನ ಪಾಪದ ಕಣ್ಣು ಬೀಳ್ತಾವಲ್ಲ, ಅದೇ ಕಣ್ಣನ್ನು ಕಿತ್ತು ಕಣ್ಣೆಲ್ಲದಾರಿ ಕಳಿಸುವೆ. ದೂರ್ ನಿರ್ಲಜ್ಜ, ಒಳ್ಳೆ ಮಾತಿಗೆ ಬಗ್ಗುವಂತ ಭಾವಿಸಿದ್ದೆ. ಕೇಸಿ ತಿನ್ನೋದನ್ನ ಬಿಡಲೇ ಇಲ್ಲ. ಅದು ಇರ್ಬೇಕಾದದ್ದು ಇಲ್ಲಿ ಅಲ್ಲ, ಹೊಲಸುವಿದ್ದಲ್ಲಿ ಬಿಟ್ಟರೆ ಆಯ್ತು. ಇದನ್ನು ಹಾಗೆ ಬಿಟ್ಟರೆ ಮಾಡೋದು ಅದನ್ನೇ. ಇದರ ಪ್ರಾಣ ತೆಗೆದು ಬಹಳ ದಿನದಿಂದ ರಕ್ತ ನೋಡಿದ ಈ ಖಡ್ಗಕ್ಕೆ ಹಬ್ಬದ ಊಟ ಮಾಡಿಸುವೆ. ನೀವು ಇಬ್ಬರು ಏನು ಕಿಸಿಯೋದಕ್ಕಾಗೋದಿಲ್ಲ. ಇವತ್ತು ನೀವು ಆ ಬೆಟ್ಟಪ್ಪನ ಕೈಯಲ್ಲಿ ಸಿಕ್ಕು ವಿಲಿ ವಿಲಿ ಅಂತ ಅದ್ದಡೆಲ್ಲ ಕಾದಿದ್ದೀರಿ. ಕೋಳಿ ಮರಿ, ಸಿಂಹದ ಮರಿ, ನನ್ನ ನಾಲ್ಕು ನಮಕ ನೋಡಿಲ್ಲ. ನಿನ್ನ ಗೊಂಡವನ್ನು ಸೀಳು ಹಾಕಲು ಬಂದಿರುವ ನಾನೊಬ್ಬ ಜಿಲ್ಲಾಧಿಕಾರಿ. ನನಗೆ ಕೊಲ್ಲಿಸುವ ಅಧಿಕಾರವಿಲ್ಲ, ಕೊಲ್ಲುವ ಅಧಿಕಾರವಿಲ್ಲ, ಕೊಲ್ಲಿಸುವ ಅಧಿಕಾರ ಇದೆ. ಅವತ್ತೇ ಅನ್ಕೊಂಡೆ ನೀನೊಬ್ಬ ಜಿಲ್ಲಾಧಿಕಾರಿ ಅಂತ. ಅಲೇ, ನಮ್ಮ ದೇಶ ಬಡದಂದಲ್ಲಿ ಎಂದು ಹೋಗಿದೆ. ನಂದವರ ಕಷ್ಟ ಬಿಟ್ಟು ನಮ್ಮಂತವ್ರನ್ನು ರಕ್ಷಣೆ ಮಾಡು. ರಕ್ಷಣೆ ಮಾಡಬೇಕಾದದ್ದು ನಿಮ್ಮಂಥವರನ್ನಲ್ಲ, ನಮ್ಮಂತ ಬಡ ರೈತರನ್ನು, ನಿಮ್ಮಂತ ಪುಂಡ ಪುಡಾರಿಗಳನ್ನಲ್ಲ. ಸರ್, ಇವನಿಗೆ ಏನು ಮಾಡಲಿ? ನನ್ನದೇ ಕೇಳಿ ಆದರೆ ನೀವಿಬ್ಬರು ಸುಮ್ಮನೆ ಒಲೆಯುವುದಿಲ್ಲ. ಅಲೇ ಡಿಶ್, ಇವರೊಂದಿಗೆ ಆಟ ಆಡಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡ. ಅಲೇ, ಕಾನೂನು ಬಗ್ಗೆ ನಿನಗೆ ಗೊತ್ತಿದ್ದರೆ ಅವಳನ್ನೇ ಕೊಲ್ಲುತ್ತಿದ್ದೆ. ಬಡವರ ಮೇಲೆ ದಯಾ ತೋರೋದನ್ನು ಬಿಟ್ಟು ಅವರ ಮೇಲೆ ತಪ್ಪಾಗಿ ಕೆಲಸ ನಡೆಸುತ್ತಿದೆಯಲ್ಲ, ಇವತ್ತು ನಿನಗೆ ಯಾರು ಕರುಣೆ ತೋರೋದಿಲ್ಲ. ಅಂತವರನ್ನು ಕರುಣೆ ಹಾಕಿ ತೂದು ಬಿಟ್ಟಿರಲ್ಲ, ಇವತ್ತು ನೀವು ಯಾರೋ ಬದುಕೋಂಗಿಲ್ಲ. ಕಾರಣದಿಂದ ದುಡಿದು ಈ ಭೂಮಿ ತಾಯಿ ಮಣ್ಣಿನಲ್ಲಿ ದುಡಿದ ರೈತನಿಗೆ ಸುಖವಿಲ್ಲ ಅಂದ ಮೇಲೆ ನಿಮ್ಮಂಥವರು ಬಲಿಯಾಗುವುದು ಅನಿವಾರ್ಯ. ಸರ್, ನೀವು ಹೂವನ್ನೇ ಹರ ಹರ ಅಂದು ಹಂಚಿ ಬಿಡುವೆ. ಆದ್ರೆ ಮತ್ತೆ ತಡ ಹಾರಿಸುವ ಮಗನ ರೊಂಡವನ್ನು. ಇಂಥವರು ಭೂಮಿ ಮೇಲೆ ಬದುಕಬಾರದು, ಉಳಿಯಬಾರದು. ಇದೇನು ಸರ್, ನನ್ನ ಪತಿಯ ಕೈಯಲ್ಲಿ ಕೊಲೆ ಮಾಡಿ ಅವರನ್ನೇ ಅಪರಾಧವನ್ನ ಮಾಡಿ ನೋಡಮ್ಮ, ಅವನನ್ನು ಕೊಲೆ ಮಾಡಿಲ್ಲ ಅಂತ ನಾನು ಬರ್ಸುತ್ತೇನೆ. ಕೊಲೆ ಮಾಡಿದ ಅನ್ನಕ್ಕೆ ಕಾರಣ ಯಾರು ಹೇಳುವುದಿಲ್ಲ, ಹೇಳಲು ಯಾರು ಬರುವುದಿಲ್ಲ. ನೋಡು,
ಇವನ ಸಾಧ್ಯತೆ ಪೊಲೀಸ್ ಹೇಳ್ಕೊಂಡಿದ್ದಂತ ಪರಿಚಯ ಹಾಕುತ್ತೇನೆ. ನೀನೇನು ಚಿಂತಿಸಬೇಡ. ಶಾರದಾ, ಇವರು ಹಸುವಿನ ಹಾಲು ಹಿಂಡುವುದಿಲ್ಲ, ಹಸುವಿನ ಹಾಲು ಕೆಚ್ಚಲು ಕೊಯ್ಯುತ್ತಾರೆ. ಇವರು ಉಳಿಯಬಾರದು. ನೋಡಮ್ಮ, ಇವನನ್ನು ಕರೆದುಕೊಂಡು ಎಲ್ಲಾದರೂ ನಡಿ. ನಾ ಈ ಹಣಕ್ಕೆ ಸಂಸ್ಕಾರವನ್ನು ಮಾಡಿ ಬರ್ತೇನೆ. ಸರ್, ನಾವು ದುರ್ಗಾದೇವಿ ಜಾತ್ರೆ ಅಂತ ಅಲ್ಲೇ ಇರ್ತೀವಿ, ನೀವು ಅಲ್ಲೇ ಬಂದು ಬಿಡಿ. ಬಾ ಶಾರದಾ, ಹೋಗೋಣ. ಹಲೋ, ಕಡೆಯಲ್ಲಿ ಉರಿಯುತ್ತಿದೆ ಜ್ವಾಲೆ, ಬಹುತರದ ಪಾತ್ರಗಳು ವಿಧಿ ತಂದ ಮೇಲೆ ದರಿಯಲ್ಲಿ ಉರಿಯುತ್ತದೆ ಮಂಚರದ ಜ್ವಾಲೆ, ಬಹುತರದ ಪಾತ್ರಗಳು ವಿಧಿ ತಂದ ಮೇಲೆ ನಿನಗಂದು ನೆನಪಾಯಿತು ಕಥೆಯನ್ನು ನೆನಪಾಯಿತು ಇವರ ಕಥೆಯಿಂದ ಸದ್ಯಕ್ಕೆ ಎಲ್ಲಿ ಜಯ ಸಿಗಲಿಲ್ಲ, ತಾನೇ ತಾನಾದಾಗ ತನಗ್ಯಾರೋ ಇಲ್ಲ. ಸದ್ಯಕ್ಕೆ ಎಲ್ಲಿ ಜಯ ಸಿಗಲಿಲ್ಲ, ತಾನೇ ತಾನಾದಾಗ ತನಗ್ಯಾರೋ ಇಲ್ಲ. ಈ ಕಥೆಯೇ ಕನಸು ನನಸಾಯಿತಲ್ಲ, ಈ ಕಥೆಯೇ ಕನಸು ನನಸಾಯಿತಲ್ಲ. ಈ ಬಾಳು ಕೆಮ್ಮಾಯಿತು, ಈ ಬಾಳು ಕೆಮ್ಮಾಯಿತು, ಇವರ ಕಥೆಯಿಂದ ಮುಗಿದೋಯಿತು, ಇವರ ಕಥೆಯಿಂದ ಮುಗಿದೋಯಿತು. ಇನ್ನು ಉಳಿದಿರೋದು ಬೆಟ್ಟಪ್ಪ ಮಾತ್ರ. ಇನ್ನು ಅವನ ಹೆಣವನ್ನು ಸುಡಲಿಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡರೆ ಆಯ್ತು. ಬರ್ತೀನಿ ಮಗನ ಬೆಟ್ಟಪ್ಪ, ಬರ್ತೀನಿ. ನಾ ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆಯ್ತು. ರಾವಣ ಕಾಡಿನೆದ್ದು ಊರ ಒಳಗೆ ಹೋಗ್ತಾರೆ. ಊರಿನ ಜನ ಬಾಗಿಲವನ್ನು ಹಾಕುತ್ತಾರೆ. ಅದ ಈ ಪವರ್ ಹೋಗ್ತಾರೆ. ಊರಿನ ಜನ ಓಡಿ ಹೋಗುತ್ತಾರೆ. ಬರುತ್ತೀನಿ.
ಮಂಗಮ್ಮ ವರವನೇಡ ನಮ್ಮೂರ ತಾಯಿ ದುರ್ಗಮ್ಮ ವರವನೇಡ ಮಂಗಮ್ಮ ವರವನೇಡ ನಮ್ಮೂರ ತಾಯಿ ದುರ್ಗಮ್ಮ ವರವನೇಡ ನನ್ನ ಭಕ್ತಿ ನಿನ್ನ ಮೇಲ ನಿನ್ನ ಭಕ್ತಿ ನಿನ್ನ ಯಾರೇ ನೀನು ರೋಜಾ ಹೂವೆ ಮ್ಯಾಗಿನ ಒಣಗ ದೋಸ್ತ ಮಸ್ತೈತಿ ಮಲ ಹೊಡೆಕೊಟ್ಟ ಹೊಂಟ್ರ ಚಪ್ಪ ಹೊಡಿತ ಹೋಗಲ್ಲ ಮ್ಯಾಗಿನ ಒಣಗ ದೋಸ್ತ ಮಸ್ತೈತಿ ಮಲ ಹೊಡೆಕೊಟ್ಟ ಹೊಂಟ್ರ ಚಪ್ಪ ಹೊಡಿತ ಹೋಗಲ್ಲ ಅವನ ಮಾರಿ ಮ್ಯಾಗ ಬೀಳ್ತಾವ ಬರಿ ಟಿಪ್ಪಲ್ಲ ಅವನ ಮಾರಿ ಮ್ಯಾಗ ಬೀಳ್ತಾವ ಬರಿ ಟಿಪ್ಪಲ್ಲ ಓದ್ಕೊಟ್ಟಾನೋ ನಂಬರ್ ಕೇಳೇನೋ ಓದ್ಕೊಟ್ಟಾನೋ ನಂಬರ್ ಕೇಳೇನೋ ನಮ್ಮ ನಾಟಕ ಹುಡುಗ ಕಾಲ ಬಂದು ದಾರ ಕಟ್ಟೆನು ನಮ್ಮ ನಾಟಕ ಹುಡುಗ ಕಾಲ ಬಂದು ದಾರ ಕಟ್ಟೆನು ಬಟ್ಟೆ ನನ್ನ ಗೆಳತಿ ನನ್ನ ನೋಡಿ ನಿನಗತಿ ಬರುವಾಗ ಹಳ್ಳ ಹೊಡಿತಿದ್ದಿ ನಿಮ್ಮ ಕಿಡಿಗ್ಯಾಗ ಸಾತ ನಿನಗಾಗ
ಮಡಿಗೆ ಮನದಾಗ ಹೋಗುವುದು ಯಾವಾಗ
ಹಗರಿಲ್ಲ ನಿನ್ನ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ जय जय मंगल जय शुभ मंगल जय जय मंगल